ಟ್ರಕ್ಕಿಂಗ್ ನಿಮಗೆಲ್ಲ ಒಂದು ಟ್ರಕ್ಕಿಂಗ್ ಪ್ಲೇಸ್ ಸಿಕ್ತಲ್ಲ ಇವಾಗ ಸಂಡೇ. ಸೊ ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ, ಅದರಲ್ಲಿ ಒಂದು ಟ್ರಕ್ಕಿಂಗ್ ಪ್ಲೇಸ್. ಎಲ್ಲೋ ಗುಹೆ ಒಳಗಡೆ ಹೋಗ್ಬಿಟ್ರಪ್ಪ ಇವರು ಗಿಡದಲ್ಲಿ. ನೋಡಿ ಇದ್ರೊಳಗಡೆ ಏನು ಹಿಂಗೋಗಿದ್ದೀರಾ ಯಾಕೆ? ಓ ಮೈ ಗಾಡ್, ಇದ್ರೊಳಗಡೆ ಫೋಟೋ ಶೂಟ್ ಅಂತೆ ನೋಡಿ. ಬ್ಯೂಟಿಫುಲ್ ನೇಚರ್ ಅದು. ಬಟ್ ಅಪ್ಪ ಬೇಡ ಬನ್ರಿ, ಮುಳ್ಳಿದೆ ಯಾಕ್ರಿ? ಅಲ್ಲೆಲ್ಲಿ ಹೋಗ್ತಿದ್ದೀರಿ? ಹುಲಿ ಇದೆಯಂತೆ. ನಿಮ್ಮನ್ನ ನೋಡಿದ್ರೇನೆ ಎದ್ರುಕೊಂಡು ಹೋಗುತ್ತೆ ಹುಲಿ ಕೂಡ. ನಮ್ಮ ಯಜಮಾನ ಹುಲಿ ಇದೆಯಂತೆ. ಮುಳ್ಳಿರುತ್ತಲ್ಲ ಈ ಬಿದ್ರು ಇದೆಲ್ಲ. ಸೊ ಇದೆಲ್ಲ ಬಿದ್ರು ಯಾರು ಡ್ರಿಂಕಿಂಗ್ ಎಲ್ಲ ಮಾಡಿ ಬಿಸಾಕಿರ್ತಾರೆ. ಆಮೇಲೆ ಇದೇನೋ ಬಿದ್ರು ಇದು ಕಳಲೆ ಅಂತಾರಲ್ಲ, ಅದು ಇದರ ಕಿತ್ಕೊಂಡು ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಇಲ್ಲೇ ಸಿಗೋದು ಈ ಥರ ಬಿದ್ರುಗಳೆಲ್ಲ ಸಿಗುತ್ತೆ. ಕಳಲೆನೋ ಏನೋ ಹೇಳ್ತಾರೆ, ಅದನ್ನು ತಿಂತಾರೆ ಕೂಡ, ಹೆಲ್ತಿಗೆ ತುಂಬ ಒಳ್ಳೆಯದು. ಎಷ್ಟು ಚೆನ್ನಾಗಿದೆ ಎಲ್ಲ ಬಿದ್ರು. ನಮ್ಮ ಹಸ್ಬೆಂಡ್ ನೋಡಿ ಬ್ಯಾಗ್ ಕೈಯಲ್ಲಿ ಇಟ್ಕೊಂಡು ಸಾಕಾಯ್ತು, ಎತ್ತೀವಿ ಹೆಗಲ ಮೇಲೆ ಇಟ್ಕೊಂಡ್ರು. ಇರೋ ಸ್ವಲ್ಪ ಊಟ ಅಷ್ಟೇ ಅದರಲ್ಲಿ. ಆಮೇಲೆ ನೋಡಿ ಈ ಸೊಪ್ಪಿದೆಯಲ್ಲ, ಈ ಸೊಪ್ಪು ಇದೇನೋ ಈ ಹೂವು ಬಿಟ್ಟಿದೆ ನೋಡಿ, ಈ ಸೊಪ್ಪು ಇದೆಲ್ಲ ಒಂದೇ. ಈ ಸೊಪ್ಪನ್ನ ನಮಗೆ ಯಾರಿಗಾದ್ರೂ ಪೈಲ್ಸ್ ಏನಂತಾರೆ, ಇನ್ನೊಂದು ಏನೋ ಹೇಳ್ತಾರೆ, ಆ ಥರ ಏನಾದರೂ ಇದ್ದವರು, ಮಲ ವಿಸರ್ಜನೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಸೊಪ್ಪನ್ನ ಪ್ರತಿದಿನ ಇದನ್ನು ಏನು ಮಾಡ್ತಾರೆ, ಪ್ರತಿದಿನ ಇದನ್ನು ಚೆನ್ನಾಗಿ ಪುಡಿ ಮಾಡಿ, ಅಂದರೆ ಇದನ್ನು ರುಬ್ಬಿಟ್ಟು ಇದನ್ನು ಉಂಡೆ ಮಾಡಿ, ಆಯುರ್ವೇದಿಕ್ ಹೇಳೋ ಪ್ರಕಾರ ನಾನು ಹೇಳ್ತಾ ಇರೋದು. ಸೊ ಈ ಸೊಪ್ಪನ್ನು ಚೆನ್ನಾಗಿ ರುಬ್ಕೊಂಡು ನಾವು ಇದನ್ನು ಉಂಡೆ ಮಾಡಿ ಇಟ್ಕೋಬೇಕು. ಇದರಲ್ಲಿ ಹಳೆ ಬೆಲ್ಲ ಇರುತ್ತಲ್ಲ, ಅದನ್ನು ಸೇರಿಸಿ ರುಬ್ಕೊಂಡು ಉಂಡೆ ಮಾಡಿ ಇಟ್ಕೋಬೇಕು. ಒಂದು ಟ್ಯಾಬ್ಲೆಟ್ ಥರ ಒಂದು ರೌಂಡಾಗಿ ಉಂಡೆ ಚಿಕ್ಕದಾಗಿ ಮಾಡಿ ಇಟ್ಕೋಬೇಕಾಗುತ್ತೆ. ಮಾಡಿ ಇಟ್ಕೊಂಡ್ಬಿಟ್ಟು ಇದನ್ನು ಡೈಲಿ ಒಂದೊಂದು ನೈಟ್ ಟ್ಯಾಬ್ಲೆಟ್ ಥರ ಹಾಕ್ಕೊಂಡು ಒಂದು ಲೋಟ ಮಜ್ಜಿಗೆ ಕುಡಿಯೋದ್ರಿಂದ ಪೈಲ್ಸ್ ಅಂಥವ್ರಿಗೆ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಯಾರಿಗಾದ್ರೂ ಈ ಟಿಪ್ಸ್ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ನೋಡಿ ಸಕ್ಕರೆ. ಸೊ ವಿಡಿಯೋ ಹೆವಿ ಲೆಂತ್ ಆಗುತ್ತೆ, ಜಾಸ್ತಿ ಲೆಂತ್ ಮಾಡ್ಕೊಬಿಡ ಅಂತ ನಮ್ಮ ಹಸ್ಬೆಂಡು ಸೊ ಹೇಳ್ತಾರೆ, ಅವರು ಹೇಳ್ತಾ ಇರ್ತಾರೆ. ಸೊ ನನಗಂತೂ ಬ್ಯೂಟಿಫುಲ್ ನೇಚರ್ನ ಕವರ್ ಮಾಡಬೇಕು ಅಂತ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ಫಾರೆಸ್ಟ್ ರೋಡು, ಇಲ್ಲಿಂದ ಫಾರೆಸ್ಟ್ ಆಫೀಸರ್ಸ್ ಏನಾದ್ರು ಬರಬೇಕು ಅಂದರೆ ಈ ರೋಡಲ್ಲಿ ಬರ್ತಾರೆ. ನಮಗೆ ಫಾರೆಸ್ಟ್ ಮಧ್ಯದಲ್ಲಿ ಇದೊಂದು ರೋಡ್ ಸಿಗುತ್ತೆ. ಸೊ ಟಾರ್ ರೋಡ್ ಥರ ನೋಡಿ. ಇದು ವೆಹಿಕಲ್ಸ್ ಬರೋಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಓಡಾಡಬೇಕು ಅಂದರೆ ಈ ರೋಡು, ಅಲ್ಲಿ ಮೇನ್ ಗೇಟ್ ಒಂದಿದೆ, ಇದಕ್ಕೆ ಸಪ್ರೇಟಾಗಿ ಅಲ್ಲಿಗೆ ಓಡಾಡ್ತಾರೆ. ಅಲ್ಲಿಂದ ಬರೋರಿಗೆ ನೋಡಿ ಜನಗಳು ಇದ್ದಾರಪ್ಪ. ಸದ್ಯ ನನಗೆ ಯಾರೂ ಇರೋಲ್ಲ, ಭಯ ಆಗೋಗಿತ್ತು ಕಾಡಲ್ಲಿ ಹೋಗೋದು, ಜನ ಇರೋಲ್ಲ ಅಂದರೆ ಕಳ್ಳರ ಕಾಟ ಅಂತ ಭಯ ಇರೋದು. ಸೊ ತುಂಬ ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ಜನ ಇರ್ತಾರೆ, ಇಲ್ಲಾಂದರೆ ಬೇರೆ ಟೈಮಲ್ಲಿ ಯಾರೂ ಅಷ್ಟಿರೋದಿಲ್ಲ. ಎಲ್ಲ ಒಣಗೋಗಿದೆ ನೋಡಿ, ಇದೆಲ್ಲ ಫುಲ್ ಇದು ಒಣಗೋಗಿದೆ. ನೀಲಗಿರಿ ಮರಗಳು ಫುಲ್ ಒಣಗೋಗ್ಬಿಟ್ಟಿದೆ. ಉದ್ದಕ್ಕೂ ಇದೇ ರೀತಿ ಸಕ್ಕರೆನ ಹಾಕ್ಕೊಂಡು ಹೋಗಿದ್ದಾರೆ ಎಲ್ಲರೂ. ಇರುವೆ ಗೂಡುಗಳು ಇಂಥ ಕಡೆ ಸಿಗುತ್ತೆ ಅಂತ ಹೇಳಿ. ಆಮೇಲೆ ತುಂಬ ಗಿಡಮೂಲಿಕೆ ಗಿಡಗಳು ಈ ಥರ ಕಾಡಲ್ಲಿ ಬಂದಾಗಲೇ ಸಿಗೋದು ನೋಡಿ. ಬೆಟ್ಟದ ನೆಲ್ಲಿಕಾಯಿ ಗಿಡಗಳು ತುಂಬ ಕಡೆ ಇದೆ. ಇದು ಇಲ್ಲೆಲ್ಲ ಸುಮಾರು ಗಿಡ ಇದೆ, ಬೆಟ್ಟದ ನೆಲ್ಲಿಕಾಯಿ ಗಿಡಗಳು, ಬಿದಿರು ಗಿಡಗಳು, ಲಟ್ಟಣಿಕೆ ಸೊಪ್ಪು, ಏನೇನೋ ಗಿಡಗಳು ಆಯುರ್ವೇದಿಕಲ್ಲಿ ಇವೆಲ್ಲ ಕೂಡ ಒಂದು ಕೆಲಸಕ್ಕೆ ಬರೋ ಅಂಥವೆ, ಯೂಸ್ಫುಲ್ ಆಗ್ತವೆ. ಏನು ನಿನ್ನ ಡೌಟು? ಟೈಗರ್ ಬಂದರೆ ಹಾಯ್ ಹೇಳ್ಬಿಟ್ಟು ಅದ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡು ಯೋಗಕ್ಷೇಮ ವಿಚಾರಿಸ್ಬಿಟ್ಟು ಹೋಗಬೇಕು. ಟೈಗರ್ ಬಂದರೆ ಅಷ್ಟೇ, ಏನು ಮಾಡೋಕ್ಕೆ ಸಾಧ್ಯ. ನೀನು ಟೈಗರ್ ಬಂದರೆ ನಿನಗೆ ಗೊತ್ತಾಗುತ್ತೆ ಅದ್ರ ಭಾಷೆ, ನಮಗೇನು ಮಾಡಲ್ಲಪ್ಪ ಟೈಗರ್ ಬಂದರೆ. ಟ್ರಕ್ಕಿಂಗ್ ಬನ್ನೇರುಘಟ್ಟ ಟ್ರಕ್ಕಿಂಗ್. ಇಲ್ಲೊಂದು ಈ ರೋಡ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ. ಹಾಗೆ ಅಯ್ಯೋ ಇವನೊಂದು ದೊಡ್ಡ ಕರಡಿ. ಮತ್ತೆ ಹತ್ತಬೇಕು ಮೇಲೆ. ಇಲ್ಲಿ ಸ್ವಲ್ಪ ಹತ್ತೋದು ಇಳಿಯೋದು ಇರುತ್ತೆ ಪ್ಲೇಸಸ್ ನೋಡಿ. ಅದೇನು ಟಚ್ ಪ್ಲಾಂಟ್ ಅಂದರೆ ಇದೆ, ಮುಟ್ಟಿದ್ರೆ ಮುನಿ ಅಂತ ಹೇಳ್ತಾರಲ್ಲ, ಇದು ನೋಡಿ ಟಚ್ ಮಾಡಿದ್ರೆ ಇದಾಗುತ್ತೆ. ಸೊ ಈ ಗಿಡ ಕೂಡ ತುಂಬಾ ಒಳ್ಳೆಯದು. ಏನಂದರೆ ಮುಳೆಗಳು, ಜಾಯಿಂಟ್ಗಳು, ಏನಾದ್ರು ನೋವುಗಳಿದ್ರೆ ಇದನ್ನು ಕೂಡ
ಕಷಾಯ ಮಾಡಿಕೊಂಡು ಎಲ್ಲ ಕ್ಲೋಸ್ ಮಾಡಿ ಕಷಾಯ ಮಾಡ್ಕೊಂಡು ಕುಡಿತಾರೆ. ನನ್ನ ಮಕ್ಕಳು ಅದರಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಇದೆಲ್ಲ ಕಿತ್ಕೊಂಡು ಹೋಗ್ಬೇಕು ಹೋಗುವಾಗ. ಇಲ್ಲಿ ಒಂದು ಕಲ್ಲು ಬಂಡೆ ಇದು ನೋಡಿ. ಇಲ್ಲೊಂದು ಗ್ಯಾಂಗ್ ಇದೆ, ಕಾಲೇಜ್ ಗ್ಯಾಂಗ್. ಅವರಲ್ಲೆಲ್ಲ ಏನೋ ಮಾಡಿಕೊಂಡು ತಿಂದ್ಕೊಂಡು ಪಾರ್ಟಿ ಮಾಡ್ತವ್ರೆ. ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಎಂಜಾಯ್ ಮಾಡಲಿ ಎಲ್ಲರೂ. ಈ ಏಜಲ್ಲಿ ಮಾಡಬೇಕು, ಏಜ್ ಆದಮೇಲೆ ಮಾಡೋಕ್ಕಾಗತ್ತಾ? ಅದು ಬೀಳಿಸ್ಬಾರ್ದು ಪ್ರೀತಾಮ್. ಕಿಶು ನೋಡಿ, ತುಂಬೆ ಗಿಡ ಇದು. ತುಂಬೆ ಹೂವು ಇದೆಯಲ್ಲ, ಇದು ಕೂಡ ತುಂಬ ಒಳ್ಳೆಯದು. ಈ ಎಷ್ಟು ಗಿಡಮೂಲಿಕೆ ಗಿಡಗಳು ಸಿಗ್ತಾವೆ ನೋಡಿ. ಆ ತುಂಬೆ ಗಿಡನ ಎಲೆಗಳು ಕಿತ್ಕೊಂಡು ಚೆನ್ನಾಗಿ ಪೇಸ್ಟನ್ನು ಮಾಡಿ, ಇದು ನೋಡಿ ಗೌರಿ ಹೂವು ಅಂತ ಹೇಳ್ತಾರಲ್ಲ, ಅದು ವೈಟ್. ಆ ತುಂಬೆ ಗಿಡ ಪೇಸ್ಟ್ ಮಾಡಿ ಸ್ಕಿನ್ ಅಲರ್ಜಿ ಇದ್ದರೆ ಅದನ್ನು ರಸ ತೆಗೆದು ಅದಕ್ಕೆ ಹಚ್ಚೋದ್ರಿಂದ ಸ್ವಲ್ಪ ಅರಿಶಿನ ಹಚ್ಬಿಟ್ಟು, ಅರಿಶಿನ ಸೇರಿಸಿ ರುಬ್ಬಿಬಿಟ್ಟು ಹಚ್ಕೋಬೇಕು. ತುಂಬಾ ಸ್ಕಿನ್ ಅಲರ್ಜಿ ಇದ್ದರೆ ಹೋಗುತ್ತೆ ಅಂತ. ಎಷ್ಟೊಂದು ಗಿಡಮೂಲಿಕೆಗಳಿದ್ದಾವೆ. ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೋ ಎಲ್ಲರೂ ಕೇಳಿ ತಿಳ್ಕೊಳ್ಳಿ, ಕೇಳಿಸ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ ಬಂತು, ತೋರಿಸ್ತೀನಿ ಈಗ. ಇಲ್ಲಿ ನೋಡಿ, ಇಲ್ಲಿ ಬರೀ ಕಲ್ಲುಗಳು ಆ್ಯಂಡ್ ಕಾಣಿಸ್ತಾ ಇಲ್ವಾ, ಇಲ್ಲಿ ಈ ರೀತಿ ದಾರಿಗಳು ಮಾಡಿದ್ದಾರೆ ನೋಡಿ. ಈ ಥರ ಅಷ್ಟು ರವಂಡ ಹಾಕಬೇಕು. ಅಷ್ಟು ರವಂಡ ಹಾಕಿ ಅಲ್ಲಿ ಒಂದು ಕಲ್ಲು ಫುಲ್ಲು ಇದು ಜೋಡಿಸಿದಾರಲ್ವ. ಸೊ ಅಲ್ಲಿ ಒಳಗಡೆ ಒಂದು ದೇವ್ರನ್ನ ಇಟ್ಟಿದ್ದಾರೆ, ಇಲ್ಲೂ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದಿದೆ, ಇಲ್ಲೊಂದು ಅಜ್ಜಿ ಇದ್ದಾರೆ. ಸೊ ಇಲ್ಲಿ ಕಲ್ಲುಗಳೆಲ್ಲ ನೋಡಿ, ಒಂದ್ರ ಮೇಲೊಂದು ಎಲ್ಲ ಇಟ್ಬಿಟ್ಟು ನೀರೆಲ್ಲ ಆಟಾಡೋ ಪ್ಲೇಸ ಇದು. ಈ ಥರ ಕಲ್ಲುಗಳ ಮೇಲೆ ಕಲ್ಲುಗಳೆಲ್ಲ ಜೋಡಿಸಿದ್ದಾರೆ, ಸಿಕ್ಕಾಪಟ್ಟೆ ಜನ ಜೋಡಿಸಿದ್ದಾರೆ. ಯಾಕೆ ಅಂದರೆ ಇವ್ರು ಏನಾದ್ರು ಮನೆ ಕಟ್ಟಬೇಕು ಅನ್ನೋದು ಇದ್ದರೆ, ಯಾರಾದರೂ ಮನೆ ಕಟ್ಟಬೇಕು ನಾವು ಅಂತ ಏನಾದ್ರು ಆಸೆ ಇದ್ದರೆ ಈ ರೀತಿ ಕಲ್ಲು ಜೋಡಿಸ್ಬಿಟ್ಟು ಹೋಗ್ತಾರೆ ಇಲ್ಲಿ. ಸೊ ಮನೆ ಕಟ್ತಾರೆ ಅನ್ನೋದು ನಂಬಿಕೆ ಇಲ್ಲಿ ಈ ಪ್ಲೇಸಲ್ಲಿ. ಬಾಮ್ಮ, ಬೇರೆಯವ್ರು ಕಟ್ಟಿರೋದು ತೆಗಿಬಾರ್ದು ಪ್ರೀತಮ್, ಪಾಪ ಅವರು ಆಸೆ. ಬಾ ಬಾ ಬಾ. ಸೊ ಈ ಥರ ಇಲ್ಲಿ ಮನೆಗಳು ಕಟ್ಟಬೇಕು ಅನ್ನೋರು ಇಲ್ಲಿ ಬಂದು ಕಲ್ಲು ಜೋಡಿಸೋದ್ರಿಂದ ಮನೆ ಕಟ್ತಾರೆ ಅನ್ನೋ ನಂಬಿಕೆ ಆಗುತ್ತೆ ಕೂಡ. ಟ್ರೈ ಮಾಡಿ. ಇಲ್ಲಿ ನೋಡಿ, ಅಲ್ಲಿ ಕಲ್ಯಾಣಿಯಲ್ಲಿ ಎಲ್ಲ ಮುಳುಗ್ಬಿಟ್ಟು ಎಲ್ಲ ನಾಮಗಳು ಹಚ್ಕೊಂಡು ಅಲ್ಲೆಲ್ಲ ಕಲ್ಯಾಣಿಯಲ್ಲಿ ಮುಳುಗ್ಬಿಟ್ಟು ಬರ್ತಾ ಇರೋರು ಅವರೆಲ್ಲ. ಎಲ್ಲಪ್ಪ ನಿಮಗೆಲ್ಲ ಇಲ್ಲ, ನಿಮಗೆ ತಂದೆ ಇಲ್ಲ ನಾನು. ನೀವೆಲ್ಲ ಈ ಚಳಿಯಲ್ಲಿ ನೀರಲ್ಲಿ ಮುಳುಗಿದ್ರೆ ಚಳಿ ಇನ್ನೂ ಜಾಸ್ತಿ ಆಗುತ್ತೆ, ಮಳೆ ಬರೋಂಗಿದೆ. ನಿಮಗೆ ಯಾರಿಗೂ ಬಟ್ಟೆ ತಂದಿಲ್ಲ, ನನಗೂ ತಂದಿಲ್ಲ. ಕೈಯಲ್ಲಿ ಎತ್ಕೊಂಡು ತಲೆ ಮೇಲೆ ಒಂದೆರಡು ಹನಿ ಹಾಕ್ಕೊಂಡ್ರೆ ಆಯಿತು. ಮತ್ತೆ ನೀನು ನೀರಲ್ಲಿ ಆಡೋಕೆ, ಅದು ಬೀಚ್ ಅಲ್ಲಮ್ಮ. ನಾನು ನೀರಲ್ಲಿ ಆಡೋಕ್ಕೆ ಅಂದರೆ ನಿಮಗೆ ಬೀಚಿಗೆ ಕರ್ಕೊಂಡು ಬಂದಿಲ್ಲ. ನಮ್ಮ ಬೇಬಿ ಅಲ್ಲಿ ಬಿದ್ದುಬಿಟ್ಟು ಕಲ್ಲ ಮೇಲೆ ಕಾಲು ಚೂರು ಕ್ರ್ಯಾಚ್ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಡ್ರೆಸ್ನ ಎತ್ಕೊಂಡೇ ಓಡಾಡ್ತಾವಳೆ, ಟಚ್ ಆದರೆ ಪೇಯ್ನ್ ಆಗುತ್ತೆ ಅಂತ ಹೇಳಿ. ನೋಡಿ ಇದರಲ್ಲಿ ಹಣ್ಣು ಬರುತ್ತೆ, ಇದರಲ್ಲಿ ಗೊತ್ತಾ, ಈ ಗಿಡದಲ್ಲಿ ಹಣ್ಣು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದು ಕಾಯಿನ ಅದು ಹಣ್ಣು ಆಗಬೇಕು, ರೆಡ್ ಬ್ಲ್ಯಾಕ್ ಕಲರ್ ಆಗುತ್ತೆ ಹಾಗೆ ಮುಳ್ಳಿನ ಗಿಡದಲ್ಲಿ. ಓ, ಈ ರೋಡಲ್ಲಿ ಕಾರು ಕೂಡ ಬರುತ್ತಾ? ಹೆಂಗೆ ಬಂತು ಕಾರು? ಇಷ್ಟು ಕಲ್ಲುಗಳು ಇಷ್ಟೊಂದಿದ್ದಾವೆ, ಈ ರೋಡಲ್ಲಿ ಕಾರ್ ಹೆಂಗೆ ಬಂತು ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಇಲ್ಲಿ ಕಾರ್ ಕೂಡ ಬಂದಿದೆ ನೋಡಿ ಈ ಪ್ಲೇಸಲ್ಲಿ. ಬರೀ ಇದು ಅಪ್ ಆ್ಯಂಡ್ ಡೌನ್ ಇದೆ ಪ್ಲೇಸು, ತುಂಬ ಕಲ್ಲುಗಳಿದೆ. ಮನುಷ್ಯರು ಓಡಾಡೋಕ್ಕೆ ಆಗುತ್ತೆ ಅಷ್ಟೇ, ಕಾರ್ಗಳೆಲ್ಲ ಓಡಾಡೋಕ್ಕೆ ಆಗಲ್ಲ. ಇಲ್ಲಿ ಮಾತ್ರ ರೋಡ್ ಸ್ವಲ್ಪ ಅಗಲ ಇದೆ, ಇನ್ನೆಲ್ಲ ಅಲ್ಲಿ ಚಿಕ್ಕದೆ ದಾರಿ. ಸೊ ಹೆಂಗೆ ಬಂತು ಕಾರು ಗೊತ್ತಿಲ್ವೇ. ಸೊ ಅಷ್ಟು ದೂರದಿಂದ ಬಂದು ಜನಗಳು ಇಲ್ಲಿ ಅಂಗಡಿಗಳು ಹಾಕ್ಕೊಂಡಿರ್ತಾರೆ, ತಿಂಡಿಗಳು, ಸ್ವಲ್ಪ ಏನಾದರೂ ಪೂರಿ ಬೋಂಡ ಈ ಥರ ಎಲ್ಲ ಹಾಕ್ಕೊಂಡಿರ್ತಾರೆ ತಿನ್ನೋಕ್ಕೆ. ಯಾರು ಬಂದಾಗ ಇಲ್ಲಿ ಸೊ ಅವ್ರಿಗೆ ತಿನ್ನೋಕ್ಕೆ ಸಿಗಲಿ ಅಂತ ಏನಾದ್ರು ಸ್ವಲ್ಪ ತಿಂಡಿಗಳು ಇಟ್ಕೊಂಡಿರ್ತಾರೆ.
ಇವಾಗ ಸ್ವಲ್ಪ ಕಮ್ಮಿ ಶಾಪ್ಗಳಿದ್ದಾವೆ. ಫಸ್ಟೆಲ್ಲ ಇಲ್ಲೆಲ್ಲ ಜಾಸ್ತಿ ಇರೋದು. ಈಗ ಜನಗಳು ಸ್ವಲ್ಪ ಕಮ್ಮಿ ಆಗಿರೋ ಕಾರಣ ಇಲ್ಲಿ ಜನಗಳು ಕಮ್ಮಿ ಆಗಿರೋದಕ್ಕೆ ಶಾಪ್ಗಳು ಕೂಡ ಕಮ್ಮಿನೇ. ಇಲ್ಲಾಂದರೆ ಇಲ್ಲೆಲ್ಲ ತುಂಬ ಅಂಗಡಿ ಇಟ್ಟಿರೋರು. ಇಲ್ಲೇ ಸ್ಲಿಪ್ಪರ್ ಬಿಚ್ಚಿ ಹೋಗೋಣ. ಅಂದರೆ ನಾಯಿಗಳೇ ಫಸ್ಟ್ ಬಂದಿದ್ದಾವೆ ನಮ್ಗಿಂತ ಮುಂಚೆ. ನಮ್ಮ ಜೊತೇಲಿ ಬಂದಿದ್ದು ನಾಯಿಗಳು ನೋಡಿ, ನಮ್ಗಿಂತ ಮುಂಚೆ ಬಂದು ಇಲ್ಲಿ ಮಲ್ಕೊಂಡಿದ್ದಾವೆ ಆಲ್ರೆಡಿ. ಹಾಂ, ಕಾರ್ ಹೆಂಗೆ ಅಂತ ಇಲ್ಲಿಗೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿಂದ ಸ್ಟಾರ್ಟ್. ಇಲ್ಲೆಲ್ಲ ದೇವಸ್ಥಾನಗಳು, ವೀರಾಂಜನೇಯ ಟೆಂಪಲ್ಲು. ಇಲ್ಲಿ ಒಳಗಡೆ ಆಂಜನೇಯ ಇದೆ ನೋಡಿ. ಇಲ್ಲಿ ತಿಂಡಿಗಳು ಇಟ್ಕೊಂಡಿದ್ದಾರೆ, ಪೂರಿ ಬೋಂಡ ಆ ಥರ ಎಲ್ಲ ಮಾಡ್ತಾರೆ, ಚುರುಮುರಿ ಅದೆಲ್ಲ. ಇಲ್ಲ ಆಂಜನೇಯ. ಆಮೇಲೆ ಬರೋಣವ. ನೋ ಜ್ಯೂಸ್ ಎಲ್ಲ ಕುಡಿಬಾರ್ದು ಇಲ್ಲಿಲ್ಲ, ಅವೆಲ್ಲ ಸ್ಟಾಕ್ ಇಟ್ಟಿರ್ತಾರೆ ಎಲ್ಲೆಲ್ಲೋ. ಹಾಂ, ಹಿಂಗೆ ರೀ. ಅಲ್ಲಿ ದಾರಿ ಇದೆ, ನಡೀರಿ. ನಡೆಯೋದು ಅದೆಲ್ಲ. ಮನೇಲಿ ತಿಂದುಬಿಟ್ಟೆ ಬಂದಿರೋದು. ಈಗ 11 ಗಂಟೆ ಆಗಿಲ್ಲ, ಅಷ್ಟು ಬೇಗ ಹೊಟ್ಟೆ ಹಶ್ವಂತೆ. ಯಾಕೆ ಹೇಳಿ, ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಕಂಡುಬಿಟ್ರಲ್ಲ, ಅದಕ್ಕೆ ಹೊಟ್ಟೆ ಹಶು. ಹಳೆ ಮನೆಯಲ್ಲ ಅಲ್ಲೆಲ್ಲ ದೇವರುಗಳಿದೆ, ಲಿಂಗಗಳು ನೋಡಿಲಿ. ಅಲ್ಲಿ ಚಿಕ್ಕದಾಗಿ ಈ ಕಡೆ ಎಲ್ಲ ಲಿಂಗಗಳು, ಈ ಬೆಟ್ಟ ಗುಡ್ಡಗಳು, ಪುಟ್ಟ ದೇವಸ್ಥಾನ. ಈ ನಾಯಿಗಳು ಯಾಕೋ ನಮ್ಮನ್ನು ಬಿಟ್ಟು ಹೋಗೋಕೆ ಕಾಣ್ತಿಲ್ಲ. ಯಾಕೆ ಗೊತ್ತಾ, ನಂಗೆ ಫಾಲೋ ಮಾಡೋದಕ್ಕೆ ನಮ್ಗೆ ಸೆಕ್ಯೂರಿಟಿ ನೋಡಿ. ಬೇಡ, ಏಯ್ ಹೋಗೋ. ಅಂಕೋಲೆ ಕಡೆ ಪೂಜೆ ಮಾಡಿದ್ರೆ ಇಟ್ಟಿದ್ದೀರಾ ನೋಡಿ. ಅದು ಅಂಕೋಲೆ ಕಡ್ಡಿ ಮನೆ ಬಾಗಿಲು ಕಟ್ಟೋದ್ರಿಂದ ಮನೆಯಲ್ಲಿ ದೃಷ್ಟಿ ದೋಷಗಳಿರಲ್ಲ ಅಂತ ಹೇಳ್ತಾರೆ. ಅಂಕೋಲೆ ಕಡ್ಡಿಗಳು ನೋಡಿ. ಇಲ್ಲಿ ನಾಗರಕಲ್ಲು ಇಷ್ಟೊಂದು ಸ್ಥಾಪನೆ ಮಾಡಿದ್ದಾರೆ. ಹಳೆ ಕಾಲದ್ದು, ಸುಮಾರು ವರ್ಷಗಳದ್ದು, ತುಂಬ ಪುರಾತನ ಕಾಲದ್ದು ಅಂತ ಹೇಳ್ತಾರೆ. ಇದು ನಾಗರಕಲ್ಲುಗಳು ನೋಡಿ. ಇಷ್ಟು ಆಗಾಗ ಒಂದೊಂದು ಸ್ಥಾಪನೆ ಮಾಡಿರ್ತಾರೆ. ಇದಕ್ಕೆ ಸ್ಟೋರಿನೇ ಇದೆ ನೋಡಿ. ಇಲ್ಲಿ ಶೇಷನಾಗ, ದಂಪತಿನಾಗ, ಆದಿಶೇಷನಾಗ ಇವರೆಲ್ಲ ಇಲ್ಲೇ ಇದ್ದಾರೆ. ಇಲ್ಲಿ ಈಗೀಗ ಜನಗಳು ಬರೋದು ಕಮ್ಮಿ ಆಗಿರೋದ್ರಿಂದ ಇಲ್ಲೆಲ್ಲ ಗಿಡಗಳು ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದ್ದಾವೆ. ಇಲ್ಲಿ ಈ ಕಡೆಯಿಂದ ಹೋಗ್ಬೇಕು ಬಾ ಪ್ರೀತೋ. ಶ್ರೀ ಕ್ಷೇತ್ರ ಸುವರ್ಣಮುಖಿ ಟೆಂಪಲ್ ಇದು. ಸೊ ಸುವರ್ಣಮುಖಿ ಟೆಂಪಲಲ್ಲಿ ಇಲ್ಲಿ ನಿಮ್ಗೆ ಯಾವುದೇ ಚರ್ಮದ ಕಾಯಿಲೆಗಳಿರಲಿ ನೋಡಿ, ಎಲ್ಲ ಈ ಚರ್ಮಕ್ಕೆ ಏನಾದ್ರು ಸಂಬಂಧಪಟ್ಟಿರೋರು ಅಥವಾ ಏನೇ ಒಂದು ಕೆಟ್ಟದಿರಲಿ, ನಮ್ಮ ನೆಗೆಟಿವ್ ಎನರ್ಜಿ ಆಗಲಿ ಏನೇ ಇರಲಿ, ಇಲ್ಲಿ ಬಂದು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆಮೇಲೆ ಅದು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನೋಡಿ. ಇದೆಲ್ಲರೂ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ನೋಡಿ, ಇದೆ ಈ ದೇವಸ್ಥಾನದ ಪ್ರಮುಖವಾದ ಪ್ಲೇಸು. ಇದ್ರ ಒಳಗಡೆನೆ ಆಂಜನೇಯ ಮಲಗಿದೆ. ಈ ಕಲ್ಯಾಣಿ ಒಳಗಡೆ ಕೆಳಗಡೆ ಆಂಜನೇಯ ಮಲಗಿದೆ. ಸೊ ಆ ಕಾರಣಕ್ಕೆ ಇಲ್ಲಿ ಏನೇ ದೋಷಗಳಿದ್ರು, ಏನೇ ಒಂದು ದೆವ್ವ ಆ ಥರ ಏನಾದರೂ ಅವ್ರಿಗೆ ಇಟ್ಕೊಂಡಿದ್ರು ಕೂಡ ಇಲ್ಲಿ ಕೆಳಗಡೆ ಏನಾದರೂ ಆಂಜನೇಯ ಇರೋ ಕಾರಣ ಅವ್ರಿಗೇನಾದರೂ ಪೀಡೆಗಳು, ಏನಾದರೂ ಅವ್ರ ದೇಹದಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೂ ಕೂಡ, ಬಾಡಿಗೆ ಅಲರ್ಜಿ ಏನಾದರೂ ಇದ್ದರೂ ಕೂಡ, ಸೊ ಇಲ್ಲಿ ಮುಳುಗೋದ್ರಿಂದ ಆ ಆಂಜನೇಯನ ಪ್ರಭಾವದಿಂದ ವಾಸಿ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ. ಸೊ ಹಾಗಾಗಿ ಇಲ್ಲಿ ಬಂದು ಎಲ್ಲರೂ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಕಲ್ಯಾಣಿ ಹತ್ರನೇ ಅಲ್ಲೊಂದು ದೇವರಿದೆ ನೋಡಿ. ಅಲ್ಲಿ ಒಂದು ಚಿಕ್ಕದಾದ ಆಂಜನೇಯ ಇದೆ. ಅಲ್ಲಿ ಹತ್ರ ಹೋದಾಗ ತೋರಿಸ್ತೀನಿ ನಿಮಗೆ. ಮಕ್ಳಿಗೂ ಸ್ನಾನ ಮಾಡ್ತಾರೆ, ಬಟ್ಟೆ ಬಿಚ್ಚಿಟ್ಟು ಅದರಲ್ಲೇ ಮಾಡಿಬಿಡ್ಲಿ ಅಂತ. ತಣ್ಣಗಿದೆ ಐಸ್ ಥರ ವಾಟರು. ಇಲ್ಲಿ ನೋಡಿ, ಸ್ಟೆಪ್ಸಲ್ಲಿ ನಮಗೆ ಈ ಕಲ್ಯಾಣಿ 4 ದಿಕ್ಕಲ್ಲ, ಈ ಕಡೆ ಒಂದು ಮೂಲೆಗೂ ಈ ರೀತಿ ಏನೋ ಒಂದು ಸಿಂಬಲ್ಸ್ ಇದೆ. ಈ ಹಳೆ ಕಾಲದಲ್ಲಿ ಇದಕ್ಕೆ ಅಂತ ಏನೋ ಇರುತ್ತೆ ರೀಸನ್, ನನಗೇನೋ ಸರಿಯಾಗಿ ಗೊತ್ತಿಲ್ಲ, ಕೇಳ್ತೀನಿ ಆಮೇಲೆ. ಈ ರೀತಿ ಒಂದೊಂದನ್ನ ಮೂಲೆಯಲ್ಲಿ ಎಲ್ಲ ಮೂಲೆಯಲ್ಲೂ ಇದೆ. ಅಲ್ಲೊಂದು ಕಡೆ, ಆಮೇಲೆ ಅಲ್ಲೊಂದು ಮೂಲೆಯಲ್ಲಿ ನೋಡಿ, ಅಲ್ಲೆಲ್ಲ ಪೂಜೆ ಮಾಡಿಟ್ಟಿದ್ದಾರೆ. ಮೂಲೆ ಪ್ಲೇಸಲ್ಲಿ ಆ ಮೂಲೆ ದಿಕ್ಕಿಗೂ ಏನೋ ಒಂದು ಸಿಂಬಲ್ ಇದೆ.
ಅದು ಆ ಕಾಲದಲ್ಲಿ. ಇಲ್ಲಿ ನೋಡಿ ಫುಲ್ಲು ಡೀಟೇಲ್ಸು. ಅಲ್ಲಿ ಆಂಜನೇಯ ನೋಡಿ, ಅಲ್ಲಿ ಈ ಕಡೆ ಪಿಕ್ಚರಲ್ಲಿ ನಿಮಗೆ ನಾನು ಇವಾಗ ನೀರಿರೋ ಕಾರಣ ಫುಲ್ ತೋರ್ಸೋಕ್ಕಾಗಲ್ಲ, ಹಾಗಾಗಿ ಅಲ್ಲಿ ಪಿಕ್ಚರ್ಸ್ ಇದೆ ತೋರಿಸ್ತಾ ಇದ್ದೀನಿ. ಸೊ ಪಾತಾಳದಲ್ಲಿ ಆಂಜನೇಯ ನೋಡಿ ಮಲಗಿದಾನೆ, ತಲೆ ಕೆಳಗಡೆ ಕೈ ಇಟ್ಕೊಂಡು ಮಲಗಿರೋ ಕಲ್ಲಲ್ಲಿ, ಅದು ಫುಲ್ ದೊಡ್ಡ ಬಂಡೆ. ಸೊ ಅದ್ರ ಮೇಲೆ ಕಲ್ಯಾಣಿನ ಕಟ್ಟಿರೋದು ಈ ರೀತಿ. ಸ್ವರ್ಣಮುಖಿ ಕ್ಷೇತ್ರ ಕಲ್ಯಾಣಿ, ಇಲ್ಲಿ ನೀರಿದ್ದಾಗ ನೀರಿಲ್ಲದೆ ಇದ್ದಾಗ ಇದು. ಇದರಲ್ಲಿ ಈಜಾಡೋಕ್ಕೆಲ್ಲ ಹೋಗಬಾರ್ದು, ಜಸ್ಟ್ ಮುಳುಗ್ಬಿಟ್ಟು ಸ್ನಾನ ಅಂದರೆ ನೀರಲ್ಲೇ ಮುಳುಗ್ಬಿಟ್ಟು ಎದ್ದೋಬೇಕಷ್ಟೇ. ಈಜೆಲ್ಲ ಆಡೋಕ್ಕೆ ಹೋಗಬಾರ್ದು. ಕೆಲವು ಜನ ಈಜಾಡೋಕ್ಕೆ ಅಂತ ಸುಮ್ಮನೆ ಮೋಜು ಮಸ್ತಿಗೆ ಅಂತ ಬರ್ತಾರೆ. ಈಜಾಡುವಾಗ ಕೆಲವು ಜನ ಸತ್ತೋಗಿದ್ದಾರೆ, ಆ ಕಾರಣಕ್ಕೆ ದಂಡ ಹಾಕ್ತಾರೆ. 5,000 ರೂಪಾಯಿ ದಂಡ ಅಂತ ಕೂಡ ಹಾಕಿದ್ದಾರೆ ನೋಡಿ. ಸೊ ಹಾಗಾಗಿ ಯಾರು ಈಜಾಡೋಕ್ಕೆಲ್ಲ ಹೋಗಬಾರ್ದು. ಸೊ ಸ್ನಾನ ಮಾಡಬೇಕು ಅಷ್ಟೇ. ಹಾಗೆ ಈ ಕಲ್ಯಾಣಿಯಲ್ಲಿ ನಾವು ಬಿಲ್ವಪತ್ರೆ ತೊಗೊಂಬಂದು 3 ಎಲೆ ಇರೋದನ್ನು ಒಳಗಡೆ ಹಾಕ್ಬಿಟ್ಟು ನಾವೇನಾದ್ರು ಅಂದ್ಕೊಂಡು ಬೇಡ್ಕೊಂಡ್ರೆ ಅದು ಆಗುತ್ತೆ ಅನ್ನೋಂಗಿದ್ರೆ ಮೇಲೆ ಬರುತ್ತೆ, ಇಲ್ಲಾಂದರೆ ಮೇಲೆ ಬರೋದಿಲ್ಲ, ಕೆಳಗಡೆ ಹೋಗಿಬಿಡುತ್ತೆ. ನಾನು ಸುಮಾರು ಸರಿ ಟೆಸ್ಟ್ ಮಾಡಿದ್ದೀನಿ. ಸೊ ಅದಾಗಿದೆ. ಸೊ ಆದಮೇಲೆ ನಾನು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ ಕೂಡ. ಐಸ್ ಥರ ಇದೆ ನೀರು. ನಮ್ಮ ಯಜಮಾನ್ರು ಅದಕ್ಕೆ ಮುಳುಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಜೆಲ್ಲ ಆಡಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಬೋರ್ಡ್ ನೋಡಿದ್ದೀರಾ? ಈಜು ಆಡಬಾರ್ದಂತೆ, ಫೈನ್ ಹಾಕ್ತಾರೆ 5,000 ರೂಪೀಸ್. ನೋಡಿ ಇಲ್ಲಿ ಈ ಥರ ಮೂಲೆ ಮೂಲೆಯಲ್ಲೂ ಈ ರೀತಿ ಒಂದೊಂದು ಇದನ್ನು ಮಾಡಿದ್ದಾರೆ. ಬಟ್ ಅದೇನು ರೀಸನ್ ಅಂತ ಗೊತ್ತಾಗಿಲ್ಲ. ಈ ಕಲ್ಯಾಣಿ ಸುತ್ತ ಆ ರೀತಿ ಮಾಡಿಟ್ಟಿದ್ದಾರೆ. ಹಳೆ ಕಾಲದಲ್ಲಿ ಇದು ಸುಮಾರು ವರ್ಷಗಳ ಹಿಂದೆ. ಮುಳುಗ್ತಾ ಇದ್ದಾರೆ ನಮ್ಮ ಯಜಮಾನ್. ಇಲ್ಲೇ ನೋಡಿ ಆಂಜನೇಯ ಇದೆ. ಇದು ಒಂದ್ಸರಿ ಮುಳುಗೋಗ್ಬಿಡುತ್ತೆ, ಇದು ಕಾಣಿಸ್ತಾ ಇಲ್ಲ. ಪೂಜೆ ಮಾಡಿಬಿಟ್ಟು ಇಲ್ಲೆಲ್ಲ ಸ್ನಾನ ಮಾಡ್ತಾರೆ. ನಾನು ಇಳಿದೆ, ಫುಲ್ ಐಸ್ ಥರ ಇದೆ ವಾಟರ್, ಫ್ರಿಜ್ಜಲ್ಲಿ ಇರೋ ಥರ ವಾಟರ್ ಇದೆ ಇದರಲ್ಲಿ. ಹಣ್ಣುಕಾಯಿ ತೊಗೊಂಡು ಬಂದಿದ್ದೀವಿ. ಈಗ ಇಲ್ಲಿ ಆಂಜನೇಯ ಇದೆ, ಪೂಜೆ ಮಾಡೋಣ. ನಮ್ಮ ಹಸ್ಬೆಂಡ್ ಇವಾಗ ಮುಳುಗ್ಬಿಟ್ಟು ಬಂದಿದ್ದಾರೆ ಸ್ನಾನ ಮಾಡಿ. ಸೊ ಈಗ ಅವ್ರು ಪೂಜೆ ಮಾಡಲಿ ಅಂತ. ಜೈ ಶ್ರೀರಾಮ್ ಹೇಳು ಹೇಳು. ಇಲ್ಲಿ ಮಂಕಿ ಚಿತ್ರನೋ ಎಲಿಫೆಂಟ್ ಥರನೋ ಇದೆ. ಇಲ್ಲೊಂದು ಮೂಲೆಗೂ ಇದೇ ರೀತಿ ಇದೆ. ಪೂಜೆ ಮಾಡ್ತಾ ಇದ್ದಾರೆ. ನಿಮಗೆ ಆಚೆ ಹೋಗಿ ಕಾಣಿಸ್ತಲ್ಲ ತೆಗಿ. ಪೂಜೆ ಮಾಡ್ತಾವ್ರೆ ಮಕ್ಕಳು ಎಲ್ಲರೂ. ಅದು ನವಗ್ರಹ. ಇದು ಬನ್ನಿ ಗಿಡ. ಇದು ಮರಗಳೇ ಒಣಗೋಗಿದಾವೆ ಇಲ್ಲೆಲ್ಲ. ದೇವಸ್ಥಾನ ಇಲ್ಲೊಂದಿದೆ, ಇಲ್ಲಿ ಒಳಗಡೆ ಒಂದು ಆಯಿತು. ಇಲ್ಲೊಂದು ದೇವಸ್ಥಾನ ಇದೆ, ಬೀಗ ಹಾಕಿದ್ದಾರೆ ಇಲ್ಲಿ. ಇಲ್ಲಿ ಒಂದು ನೋಡಿ ಬಿಲ್ವಪತ್ರೆ ಮರ ಇದೆಲ್ಲ ಇದೆ. ಅಲ್ಲೂ ಕ್ಲೀನಾಗಿರೋದು ಎಷ್ಟು ಸರಿ. ಅಲ್ಲೆಲ್ಲ ಪ್ರದಕ್ಷಿಣೆ ಎಲ್ಲ ಮಾಡೋರು ಎಲ್ಲ ಗಿಡ ಮುಚ್ಕೊಂಡ್ಬಿಟ್ಟಿದೆ. ಇವಾಗೆಲ್ಲ ಈ ಕಾಡಲ್ಲಿ ಜನಗಳು ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಆ ಕಾರಣಕ್ಕೆ ಇಲ್ಲಿ ಗಿಡಗಳು ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ. ಫಸ್ಟೆಲ್ಲ ತುಂಬ ಜನ ಬರೋರು, ಆವಾಗ ಸ್ವಲ್ಪ ಗಿಡಗಳು ಓಡಾಡ್ತಾಯಿದ್ರೆ ಜನಗಳು, ಗಿಡ ಅಷ್ಟು ಗಲೀಜು ಗಿಡ ಎಲ್ಲ ಬೆಳೆಯೋದಿಲ್ಲ. ಮುಂಚೆ ಎಲ್ಲ ತುಂಬ ಜನ ಬರೋರು, ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ರು. ಎಲ್ಲರೂ ಸ್ನಾನ ಆಯಿತು, ಮಕ್ಕಳದು ಹಸ್ಬೆಂಡ್ದೆಲ್ಲ. ಸೊ ಪೂಜೆನೂ ಆಯಿತು. ತುಂಬ ಕೋತಿಗಳಿರೋದು ಈಗ, ಯಾಕೋ ಇಲ್ಲಿ ಕೋತಿಗಳೇ ಇಲ್ಲ, ಮಂಕೀಸ್ ಏನೂ ಇಲ್ಲ ಇವಾಗ, ಏನು ಕಮ್ಮಿ ಆಗಿಬಿಟ್ಟಿದೆ. ಜನ ಇದ್ದಾರೆ ನೋಡಿ, ಇಲ್ಲಿ ತುಂಬ ಜನ ಇದ್ದಾರೆ. ಅಂಕೋಲಕ್ಕೋಲು ಅಲ್ಲ, ಪೂಜೆ ಮಾಡಿ ಇಟ್ಟಿರ್ತಾರೆ. ಅರ್ಶಿನ ತುಂಬ ಚೆಲ್ಬಿಟ್ಟು ಇಟ್ಟಿರ್ತಾರೆ. ಅದನ್ನು ತೊಗೊಂಡೋಗಿ ಮನೆಯಲ್ಲಿ ಕಟ್ಟೋದ್ರಿಂದ ಏನು ನೆಗೆಟಿವ್ ಎನರ್ಜಿ ಮನೇಲಿ ಬರಲ್ಲ ಅಂತಾನೆ, ಮನೆಗೆ ಒಳ್ಳೆಯದು ಅಂತ ಹೇಳಿ
ಕಟ್ಟಿರ್ತಾರೆ ಆ ಥರ. ಸೊ ಇದು ಕಲ್ಯಾಣಿದು. ಸೊ ಈ ಕಲ್ಯಾಣಿಯಲ್ಲಿ ರಾಮನವಮಿಗೆ ಮಾತ್ರನೇ ಇದನ್ನು ಫುಲ್ಲು ನೀರು ಖಾಲಿ ಮಾಡಿ ಇಲ್ಲೊಂದು ಹುಳ ಹೋಗ್ತಾ ಇದೆ ಈ ಥರ. ಸೊ ಗೈಸ್ ಏನಂದರೆ, ಸೊ ಇಲ್ಲಿ ಯಾರೋ ಪ್ರಸಾದ ತೊಗೊಂಡು ಬಂದಿದ್ದಾರೆ, ಎಲ್ಲರೂ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿದ್ದವ್ರು ಏನಂತಾರೆ, ನಮಗೂ ಅದೇ ಬೇಕಾಗಿರೋದು, ನಮಗೂ ಪ್ರಸಾದ ಕೊಟ್ಟರೆ ಸಾಕಪ್ಪ ಇಲ್ಲಿ ಅನಿಸ್ತಾ ಇದೆ ಅಂತ ಅವರು. ಕಾಮಿಡಿ ಅಂದರೆ ಕಾಮಿಡಿ. ಸೊ ನಾನು ಕೆಲವು ಟೈಮ್ ಇಲ್ಲಿ ಪ್ರಸಾದ ತೊಗೊಂಬಂದು ಇಲ್ಲಿರೋ ಜನಗಳಿಗೆಲ್ಲ ಕೊಟ್ಬಿಟ್ಟು ಹೋಗ್ತಾಯಿದ್ವಿ. ಈ ಸರಿ ನಾವು ಮಾತ್ರ ತಂದ್ಕೊಂಡ್ವಿ. ಏನಾದ್ರು ಅಂದ್ಕೊಂಡ್ಬಿಟ್ಟು ನಾವು ಹೋದಾಗ ಆದಮೇಲೆ ಇಲ್ಲಿ ಬಂದು ಪ್ರಸಾದ ಕೊಡ್ತೀವಿ ಇಲ್ಲಿರೋ ಜನಗಳಿಗೆಲ್ಲ ಅಂತ ಹೇಳಿ, ಅನ್ನದಾನ ಮಾಡ್ತೀವಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆಯಿತು ಕೆಲಸ. ಆಮೇಲೆ ಬಂದು ಸೊ ಅನ್ನದಾನ ಮಾಡಿಬಿಟ್ಟು ಹೋಗಿದ್ದೆ ನಾನು ಒಂದು ವರ್ಷ. ಬಂದು ಇಲ್ಲಿ ಅಂದ್ಕೊಂಡು ಹೋಗಿ ಖಂಡಿತ ನೆರವೇರುತ್ತೆ. ಒಳಗಡೆ ಲಿಂಗ, ಇಲ್ಲಿ ಗಣೇಶ, ಸುಮಾರು ಲಿಂಗಗಳಿದೆ ನೋಡಿ. ಇಲ್ಲಿ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಇದ್ರ ಒಳಗಡೆ ನೋಡಿ ಅಲ್ಲಿ ಲಿಂಗ ಇದೆ, ಒಂದೇ ಒಂದು ಸ್ವಲ್ಪ ಹೂವು ಹಾಕಿದ್ದಾರೆ. ಇಲ್ಲೆಲ್ಲ ಕಾಣಿಸಲ್ಲ, ಆಮೇಲೆ ಯಾರು ಹೋಗಲ್ಲ ಈ ಗಿಡಗಳಲ್ಲಿ ನೋಡಿ. ಇಲ್ಲಿ ಒಂದು ನಂದಿ, ಇಲ್ಲೊಂದು ಲಿಂಗ, ಆಮೇಲೆ ಇಲ್ಲಿ ಉದ್ದಕ್ಕೂ ಎಲ್ಲ ಒಂದು ಲಿಂಗಗಳಿದೆ. ಊಟ ಮಾಡೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಮ ಹುಡುಗರು ಆಲ್ರೆಡಿ ತಿಂದುಬಿಟ್ಟಿದ್ದಾರೆ ನಾವು ದೇವಸ್ಥಾನಕ್ಕೆ ಹೋಗೋರು ಅಷ್ಟರಲ್ಲಿ. ಸೊ ಅಲ್ಲಿ ಬಜ್ಜಿ ತೊಗೊಂಡು ಬಂದೆ, 10 ರೂಪಾಯಿಗೆ 2 ಬಜ್ಜಿ. ಈ ಥರ ಬಜ್ಜಿ ಊಟ. ಸೊ ಒಂದು ರೈಸು, ಏನು ರೈಸ್ ಇದು, ಮೆಂತೆ ಪಲಾವ್ ಒಂದು, ಹಾಗೆ ಪುಳಿಯೋಗರೆ, ಚಿತ್ರಾನ್ನ, ದೋಸೆ, ಸಾಂಬಾರು, ಹಾಗೆ ಒಂದು ಬಜ್ಜಿ, ಬೋಂಡ ಬಜ್ಜಿ. ಜನಗಳಿಗೆ ಎಷ್ಟು ಜನ ಬರ್ತಾರೆ, ಆ ಥರ ಯಾರನ್ನು ಕೊಟ್ಟರೆ ಎಷ್ಟು. ಊಟ ಎಲ್ಲ ಆಯಿತು. ಕುತ್ಕೊಂಡು ಬೆಟ್ಟದ ಮೇಲೆ ಇಷ್ಟು ಜನ ಕುತ್ಕೊಂಡಿದ್ದಾರೆ. ಇಲ್ಲಿ ಬೆಟ್ಟದ ಮೇಲೆ ಕುತ್ಕೊಂಡು ಊಟ ಮಾಡಿ ಇಲ್ಲೆಲ್ಲ ಬಜ್ಜಿ ಮಾಡ್ತಾ ಇದಾರೆಲ್ಲ, ಬಜ್ಜಿ ಎಲ್ಲ ತಗೊಂಡು ಎಲ್ಲ ಆಯ್ತು. ಸೊ ಇನ್ನ ಹಿಂಗೆ ಹೊರಡೋಣ. ಸೊ ಎಲ್ಲ ದೇವಸ್ಥಾನಗಳು ಆಯ್ತು. ಜಂಪ್ ಮಾಡ್ತಾನಂತೆ ತೆಂಗಿನ ಚಿಪ್ಪುಗಳ ಮೇಲೆ, ಕಾಲಲ್ಲಿ ಹೋಗ್ಬಿಡ್ತವೆ. ಹೋಗಿತ್ತು, ಹೋಗೋಣ. ಅಲ್ಲಲ್ಲಿ ನೀರು ನೋಡಿ ಯಾವ ಥರ ನಿಂತಿದೆ, ಮಳೆ ನೀರು. ಈ ನಾಯಿಗಳಿಗೆ ಏನಾದರೂ ಮಳೆಯಲ್ಲಿ ಬಂದಾಗ ಈ ಥರ ನೀರೆಲ್ಲ ನಿಂತಿರುತ್ತೆ. ಬೇಲ್ಪುರಿ ತೊಗೊತಾರೆ. ಇಲ್ಲಿ ಒಂದು 2-3 ಅಂಗಡಿ ಇದ್ದಾವೆ, ಬೇಲ್ಪುರಿ, ಬಜ್ಜಿ ಈ ಥರದ್ದೆಲ್ಲ. ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಪಾಪ. ಅವರು ಹಳ್ಳಿಯಿಂದ ತೊಗೊಂಡು ಬಂದು ಇಲ್ಲಿ ಇಟ್ಕೊಳ್ಳೋದು, ಇಲ್ಲಿ ಜನ ಬರ್ತಾರೆ ಅಂತ ಹೇಳಿ. 10 ರೂಪಾಯಿಗೆ 2 ಬಜ್ಜಿ. ಏನು ರೆಸಿಪಿ ಇದು? ಬೇಲ್ಪುರಿ ಹಾಕ್ತವ್ರೆ. ಏನು ಮಿಕ್ಚರು, ನಿಪ್ಪಟ್ಟು, ಪೂರಿ, ಸೌತೆಕಾಯಿ, ಬರೋದು ಎಕ್ಸ್ಟ್ರಾ ಉಳ್ದಿದ್ದೆಲ್ಲ ಹಾಕಿ ಹೊಡಿತವ್ರೆ. ಲೆಮನ್ನು, ಸೌತೆಕಾಯಿ ಎಲ್ಲ ಹಾಕಿ ನೋ ಮಾಜಾ ಇದೆ ಬೇಲ್ಪುರಿ. ಹೌದೌದು, ಅಲ್ಲೇ ರೋಡ್ ಇದೆ. ನಾವೊಂದು ವರ್ಷ ಬಂದಿದ್ವಿ ಈ ಸೈಡಿಂದನೇ, ಬಟ್ ಸ್ವಲ್ಪ ಕಮ್ಮಿ ಅದೇ. ಅಲ್ಲಿ ಪಾರ್ಕ್ ಮಾಡಿ ನಾವು ಕಾರ್ ಈ ಕಡೆಯಿಂದ ನಡ್ಕೊಂಡು ಬಂದಿದ್ವಿ. ಇಲ್ಲಿಂದ ಸ್ವಲ್ಪ ಪರವಾಗಿಲ್ಲ, ಹತ್ರ. ಸ್ವಲ್ಪ ಹತ್ರ ಅಲ್ಲ ನೋಡಿ. ಪುರಿ ಇದೇ ಬಿಸ್ನೆಸ್ ಇವ್ರಿಗೆ. ಸೊ ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ. ಅಷ್ಟರಲ್ಲಿ ನೋಡಿ ತುಂಬೆ ಸೊಪ್ಪು ಕಿತ್ಕೊಂಡೆ ಸ್ವಲ್ಪ. ನೋಡಿ ಈ ಥರ
ಹಾಗೆ ಇನ್ನೊಂದು ಬೇರೆ ಸೊಪ್ಪು ಕಿತ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಹೋಗೋಣ, ಏನಕ್ಕಾದ್ರೂ ಯೂಸ್ಫುಲ್ ಆಗುತ್ತೆ. ಹಳ್ಳಿ ಸಿಟಿಯಲ್ಲಿ ಏನೂ ಸಿಗೋಲ್ಲ. ಬಂದು ಜಂಪ್ ಮಾಡಿಬಿಡ್ಬೇಕು ಇವಾಗ ಅಯ್ಯ ಮೇಲೆ. ಮಂಕಿನೇ ಕಾಣಿಸಿಲ್ಲ. ಇವಾಗ ಮನೆಗೆ ಹೋಗೋ ಟೈಮಲ್ಲಿ ಎರಡೆರಡು ಮಂಕಿ ಬಂದಿದೆ. ಗೋ. ಇಲ್ಲೆಲ್ಲ ಪಾಪ ಸೈಡಲ್ಲಿ ಕುತ್ಕೊಂಡಿದ್ದಾರೆ, ಕಾಸು ಕೊಡಿ ಧರ್ಮ ಮಾಡಿ ಅಂತ ಪಾಪ. ಸೊ ಏಜ್ ಆದವರೆಲ್ಲ, ಸೊ ಎಲ್ಲರಿಗೂ ಕೊಟ್ಕೊಂಡು ಹೋಗೋಣ ಅಂತ ಎಲ್ರಿಗೂ ಕಾಯಿನ್ಸ್ ತೊಗೊಂಡು ಬಂದಿದ್ದೆ. ಸೊ ಎಲ್ಲರಿಗೂ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಬಳೆಗಳು ಮಾರೋದು ಬಂದ್ಬಿಟ್ಟಿದ್ದಾರೆ ಆಗಲೇ. ಸೊ ಆವಾಗಲೇ ಇರಲಿಲ್ಲ ಅಂತ ನಾವು ಹೋಗುವಾಗ. ನೋಡಿ ಮೊನ್ನೆ ಕರ್ಕೊಂಡು ಇಟ್ಕೊಂಡ್ಬಿಡೋಣ ಇಲ್ಲೇ ಕೆಲಸಕ್ಕೆ. ಊಟ ಹಾಕ್ತಾ ಇದ್ದಾರೆ ಈಗ ದೇವಸ್ಥಾನದಲ್ಲಿ. ಏನಕ್ಕೆ ನಮ್ದು ಈಗ ಅಷ್ಟೇ ಮೇಲೆ ಊಟ ಮಾಡಿದ್ದೀವಲ್ಲ, ಆಲ್ರೆಡಿ ಅಲ್ಲೇ ಮಾಡ್ಕೊಂಬಂದ್ವಿ. ಬೆಟ್ಟ ಹತ್ತಿ ಇಳ್ಕೊಂಬರೋಷ್ಟರಲ್ಲಿ ಕರಗೋಗಿದೆ. ಬಟ್ ಇವಾಗ ತಿನ್ಬೇಕು ಅನ್ನಿಸ್ತಿಲ್ಲ. ಇಲ್ಲಿ ಇವಾಗ ನಾವು ಫಸ್ಟ್ ಬಂದಿದ್ದ ದೇವಸ್ಥಾನದಲ್ಲಿ ಊಟ ಹಾಕ್ತಾಯಿದ್ದಾರೆ, ಎಲ್ಲ ಊಟ ಮಾಡ್ತಾಯಿದ್ದಾರೆ. ಸೊ ಮುಗೀತು, ಎಲ್ಲ ಮುಗೀತು. ಇನ್ನು ನೋಡಿ ಇಷ್ಟೊತ್ತಿಗೆಲ್ಲ ಜನ ಜಾಸ್ತಿನೇ ಆಗೋಯ್ತು. ಎಲ್ಲ ದರ್ಶನವನ್ನು ಮುಗೀತು. ಮನೆಗೆ ಹೊರಡೋಣ ಅನ್ನೋಷ್ಟರಲ್ಲಿ ಮಂಕಿ ಬಂದು ನಮ್ಮ ಮನೆ ಕೀ ಗಾಡಿಯಲ್ಲಿ ಇಟ್ಟಿದ್ವಿ, ಎತ್ಕೊಂಡು ಹೋಗ್ಬಿಟ್ಟಿದೆ. ಅದು ಎಲ್ಲೋ ಗೋಪುರದ ಮೇಲೆ ಹೋಗ್ಬಿಟ್ಟಿದೆ. ಸೊ ಸಿಕ್ಕಿಲ್ಲ. ಹುಡುಕಿ ಸಾಕಾಗೋಯ್ತು. ಕೊನೆಗೆ ಬೀಗದವ್ರನ್ನ ಕರೆಸಿ ಬೀಗ ತೆಗೆಸಿದ್ದಾಯಿತು ಮನೆಯಲ್ಲಿ. ಆ ಥರ ಮಾಡಿದೆ.